ಇವತ್ತು ಮಂಗಳವಾರ ಇರುತ್ತಲ್ಲ, ಮಂಗಳವಾರದ ಎಪಿಸೋಡು. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಈ ಕಡೆ ರಾಖಿ ಅವ್ರು ಬಂದು ಇಲ್ಲಿ ಕಾಂಪೌಂಡ್ ಮುಂದೆ ಅಳ್ತಾ ನಿಂತಿರ್ತಾರೆ. ತಂಬಿಟ್ಟು ಏನಾದರೂ ಮಾತಾಡು ನನ್ನ ತಂಬಿಟ್ಟು ಅಂತ ಕಣ್ಮಣಿ ಹೇಳ್ತಾಳೆ. ಇಲ್ಲ ಮೇಡಮ್ ಅವರೇ, ನಾನು ಮೊದಲೇ ನಿಮ್ಗೆ ಹೇಳಿದೆ ಇದೆಲ್ಲ ಬರಲ್ಲ, ನಾನು ನಿಮ್ಮ ಅಟ್ಟಿ ಡ್ರೈವರ್ ಅಷ್ಟೇ ಅಂತೆಲ್ಲ. ನಿಮಗೆ ಯೋಗ್ಯವಾದ ಸಂಬಂಧ ಹುಡುಕಿದ್ರೆ ನಿಮ್ಮ ತಂದೆ ಅವ್ರ ಜೊತೆನೇ ನೀವು ಮದುವೆ ಆಗಿದ್ದೆಲ್ಲ ಮಾಡ್ಬೋದು, ಅಷ್ಟು ಸುಲಭವಾಗಿ ಹೇಳ್ತೀಯಾ ನಮ್ಮ ಪ್ರೀತಿನ ಮರಿ ಅಂತೆಲ್ಲ ಹೇಳಿ ಅಂತಂದೇಳಿ ಕಣ್ಮಣಿ ಹೇಳ್ತಾ, ಮತ್ತೇನು ಮಾಡ್ತೀವಿ ಮೇಡಮ್, ಈ ಥರ ಸಮಸ್ಯೆ ಎಲ್ಲ ಬಂದೇ ಬರುತ್ತೆ ಅಂತ ನಾನು ನಿಮಗೆ ಯಾವತ್ತೇ ಮೊದಲೇ ಹೇಳಿದೆ, ಇದೆಲ್ಲ ಪ್ರೀತಿ ಎಲ್ಲ ನಮ್ಮಂಥವ್ರಿಗೆ ಸೆಟ್ ಆಗಲ್ಲ ಅಂತ ಹೇಳಿದ್ರು ನೀವು ಕೇಳಿಲ್ಲ ಮೇಡಮ್ ಅಂತಂದರೆ, ಏನಾದರೂ ಸಮಸ್ಯೆ ಬಂದೆ ನಾನೇ ಮಾತಾಡ್ತೀನಿ, ನಾನೇ ಬಗೆಹರಿಸ್ತೀನಿ ಅಂತ ಹೇಳಿದ್ದು ನೀವೇ ಅಲ್ವಾ ಮೇಡಮ್ ಅಂತೆಲ್ಲ ಹೇಳಿ ಅಲ್ಲಿಂದ ರಾಖಿ ಹೋಗ್ಬಿಡ್ತಾನೆ. ಇಲ್ಲಿ ಆಳ್ಕೊತ ನಿಂತಿರ್ತಾನೆ. ಈ ಕಡೆ ಬೆಳಕಾಗುತ್ತೆ. ಬೆಳಕಾದಾಗ ಇವಾಗ ಕಣ್ಮಣಿ ಇದ್ದು ಅವರಣ್ಣ ಅವ್ರ ಮನೆಗೆ ಬರ್ತಾನಂತೆ. ಔಟ್ ಹೌಸ್ಗೆ ಬಂದು ಅವ್ರ ಅತ್ತಿಗೆ ಇದ್ದಾಳೆ ಅಂತ ಹುಡುಕ್ತಾಳೆ, ಅಲ್ಲಿ ಇರಲ್ಲ. ಮತ್ತು ಈ ಕಡೆ ಮುಂದೆ ಇದ್ದಾಳೆ ಏನೋ ಅಂತ ನೋಡಿದ್ರೆ ಅವ್ರ ಅತ್ತಿಗೆ ಇರ್ತಾಳೆ. ಅವ್ರ ಅತ್ತಿಗೆ ಇರೋದು ನೋಡಿ, ಅತ್ತಿಗೆ ಅಂದರೆ ಅವ್ರು ಬರ್ತಾರೆ. ಅವಾಗ ಅವ್ರ ಅತ್ತಿಗೆ ನೋಡಿ ತುಂಬ ಅಂದರೆ ತುಂಬ ಅಳ್ತಾಳೆ. ಎದಕ್ಕೆ ಕಣ್ಮಣಿ ಏನು ಅಳ್ತೀಯ, ನೀನು ಹತ್ರ ಅಲ್ವಾ, ನನಗೆ ಏನಾದರೂ ನೀನು ಹೇಳಿದರೆ ಅಲ್ವಾ ನಂಗೆ ಗೊತ್ತಾಗೋದಿಲ್ಲ, ನನಗೇನು ಗೊತ್ತಾಗಬೇಕು ಅಂತ. ಅಲ್ಲ ಅತ್ತಿಗೆ, ಅದೆಲ್ಲ ಏನು ಆಗಬಾರ್ದು ಅಂದರೆ ಅದೇ ಎಲ್ಲ ಆಗೋಗ್ಬಿಡ್ತು ಅಂತೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ. ಅಂದರೆ ಬಂದು ಹೆಣ್ಣು ನೋಡಿರೋ ಶಾಸ್ತ್ರ ಅದು ಇದು ಪ್ರತಿಯೊಂದು ಅವ್ರು ಮಾತು ಕೊಟ್ಟಿರೋದು, ಮದುವೆ ಡೇಟ್ ತೆಗ್ದಿರೋದು ಪ್ರತಿಯೊಂದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೆಗಿತಾಳೆ. ಅವರಪ್ಪ ಏನೇನು ಗಿಫ್ಟ್ ಕೊಡ್ತೀನಿ ಅಂತೆಲ್ಲ ಹೇಳಿದ್ದು, ತಾಂಬೂಲ ಬದಲಾಯಿಸ್ಕೊಂಡಿದ್ದು ಎಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ದೆ. ಅಳ್ತಾ ಇರಬೇಕಾದ್ರೆ ಇರು ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತೆಲ್ಲ ಹೇಳಿದ್ರೆ ಅವ್ರ ಅತ್ತಿಗೆನ ತಪ್ಕೊಂಡು ತುಂಬ ಅಂದರೆ ತುಂಬ ಅಳ್ತಿದ್ದ. ಸರಿ ನೋಡೋಣ ತಡಿ ಅಂತೆಲ್ಲ ಹೇಳ್ತಾ ತಾಂಬೂಲ ತೊಗೊಂಡಿರೋದೆಲ್ಲ ಅದು ಒಂದು ತೋರಿಸ್ತಾ ಇರಬೇಕಾದ್ರೆ ಅಂದರೆ ವಿದ್ಯಾಗೂ ಸ್ವಲ್ಪ ಬೇಜಾರು ಅನ್ನಿಸಿದ್ರೆ ಅವ್ರ ಅತ್ತಿಗೆಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಾಳೆ, ಏನಾದರೂ ಒಂದು ಹೆಲ್ಪ್ ಮಾಡಿ ಅತ್ತಿಗೆ ಅಂತೆಲ್ಲ. ಅಳ್ಬೇಡ ಸುಮ್ಮನೆ ಕಣ್ಮಣಿ, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತೆಲ್ಲ ಹೇಳ್ದೆ. ಈ ಕಡೆ ಇದ್ದು ಈಶ್ವರ್ ಇದ್ದು ಅವರು ಹುಡುಗನ ತಂದೆಗೆ ಫೋನ್ ಮಾಡಿ ಕಮಿಷನ್ ಮಾತಾಡ್ತಾ ಇದ್ರು. ನಮ್ಮ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಹೇಳಿದರೆ ಈ ಸಂಬಂಧ ಕಾಯಮಾಗಿದೆ ಅಂದರೆ ನಂಬ್ತಾನೆ ಇಲ್ಲವ, ನನಗಂತೂ ಒಪ್ಸೋಕ್ಕೆ ಸಾಕಾಗ್ಬಿಟ್ಟೈತೆ ಅಂತೆಲ್ಲ ಹೇಳ್ತಾ, ಮತ್ತೇನು ಅಂದ್ಕೊಂಡಿ ಅಣ್ಣ ಅಂತೆಲ್ಲ ಹೇಳೋ. ಸರಿ ಕಣವ ಅಂತೆಲ್ಲ ಹೇಳೋ, ನಿಮ್ಮ ಕಡೆಯಿಂದ ಏನೇನು ಸಿಗಬೇಕು ಕಣವ, ಒಂದೊಂದು ಪೈಸೆಗೂ ನಾನು ಅನ್ಯಾಯ ಮಾಡೋದು, ನಿಮ್ಗೆ ಏನೇನು ದಕ್ಕಬೇಕು ನ್ಯಾಯವಾಗಿ ದಕ್ಕತ್ತೆ ಅಂತೆಲ್ಲ ಹೇಳ್ದೆ. ಪ್ರತಿಯೊಂದು ವಿಷಯದಾಗೂ ನಿನಗೇನೇನು ದಕ್ಕಬೇಕು ಅದೆಲ್ಲ ದಕ್ಕತ್ತೆ ಅಂತೆಲ್ಲ ಹೇಳ್ತಾ, ಸರಿ ಬಿಡ್ಕಣ, ಅಷ್ಟು ನಿಯತ್ತಿಂದ ಇದ್ದರೆ ಸಾಕು ನಿಮ್ಮ ಮಾತು ಅಂತೆಲ್ಲ ಹೇಳಿ ಫೋನ್ ಇಡ್ತೀನಣ್ಣ ಅಂತ ಇಟ್ಬಿಡ್ದೆ. ಅವಾಗಿದ್ದು ಅವ್ರ ಮಗಳ ಚಿತ್ರ ಇದೆ. ಅವ್ವ ನಿನ್ನ ತಲೆ ಅಂದರೆ ತಲೆ ಕಣವ್ವ, ಎಷ್ಟು ದಿವಸ ಬರೀ ಲಕ್ಷ ನೋಡಿದ್ರು ನಾವು ಇವಾಗ ಕೋಟಿಗಟ್ಟಲೆ ನೋಡ್ತೀವವ್ವ ಅಂತೆಲ್ಲ ಅವ್ರ ಅಮ್ಮಗೆ ಹೇಳ್ತಾಳೆ. ಇನ್ಮೇಲೆ ನಾವು ಜಾಲಿಯಾಗಿರ್ಬೋದು ಅಂತೆಲ್ಲ ಹೇಳಿ ಚಿತ್ರ ತುಂಬ ಅಂದು ಬಹುಶಃ ಈ ಕಡೆ ಭದ್ರ ಬಂದಿರ್ತಾನೆ. ಭದ್ರ ಮನೆ ಒಳಗೆ ಬಂದಿರೋ ಟೈಮ್ ಒಳಗೆ ವಿದ್ಯಾ ಮಾತಾಡ್ದ, ಒಂದು ನಿಮಿಷ ಅಂತೆಲ್ಲ ಹೇಳ್ತಾ, ಏನು ಅಂತೆಲ್ಲ ಹೇಳಿದೆ. ಅದು ಕಣ್ಮಣಿದು ಮದುವೆ ಫಿಕ್ಸ್ ಆಯ್ತಂತೆ ಅಂದು. ಆಯಿತು, ಬಂದಿದ್ದು ಆಯಿತು, ವರ ನೋಡಿದ್ದು ಆಯಿತು, ಫಿಕ್ಸ್ ಆಗಿದ್ದಾಯಿತು, ಈ ತಿಂಗಳು 22ಕ್ಕೆ ಮದುವೆ ಅಂತ ಇವರು ಹೇಳೋ. ಅದು ಅಂದರೆ ಏನು ಅಂದರೆ ಕಣ್ಮಣಿ ಕೇಳಿದ್ದೀರಾ, ಈ ಮದುವೆ ಕಣ್ಮಣಿಗೆ ಇಷ್ಟ ಇದೆನಾ ಅಂತೆಲ್ಲ. ನೋಡಮ್ಮಿ, ನಮ್ಮ ಮನೇಲಿ ಇಷ್ಟಪಡೋದು ಮದುವೆ ಆಗೋದು ಅದೆಲ್ಲ ನಡೆಯೋಂಗಿಲ್ಲ ಅಂತೆಲ್ಲ ಹೇಳ್ದೆ. ನೀವು ಇಷ್ಟಪಟ್ಟೆ ಮದುವೆ ಆಗಿರೋದು ಅನ್ನೋದು ಗೆಪ್ತಿ ಇರಲಿ ಅಂತೆಲ್ಲ ಹೇಳ್ತಾ. ನನ್ನ ಜೀವನದಲ್ಲಿ ನಾನು ಮಾಡಿರೋದು ಅದೇ ದೊಡ್ಡ ತಪ್ಪು ನೋಡು ಅಂತೆಲ್ಲ ಚುಚ್ಚಿ ಮಾತಾಡ್ತಾರೆ. ಅಲ್ಲ ಇದು ಯಾಕಂದರೆ ಕಣ್ಮಣಿ ಭವಿಷ್ಯದ ಪ್ರಶ್ನೆ ಒಂದು ಸಲ ಕೇಳಿದ್ರೇ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ದೆ. ಒಂದೇ ಸಲ ಮಾತು ಕೊಡೋ ಬದಲು ಕೇಳಿದರೆ ಚೆನ್ನಾಗಿತ್ತು ಅಂತ ವಿದ್ಯಾ ಸಜೆಷನ್ ಮಾಡ್ತಾಳೆ. ಆದರೆ ವಿದ್ಯಾನ ಮುಂದೆ ಮಾತ್ರ ಇದೇ ರೀತಿ ಮಾಡ್ತಾಳೆ. ನೆಕ್ಸ್ಟ್ ಈ ಕಡೆಯಿಂದ ವಿದ್ಯಾ ಒಟ್ಟು ಏನೋ ಒಂದು ಪ್ರಯತ್ನ ಪಟ್ಟಿನಲ್ಲ, ನೋಡೋಣ ವ್ಯವಸ್ಥೆ ಮಾಡೋಣ ಅಂತ. ಈ ಕಡೆ ಈ ಹುಡುಗ ಇದ್ದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ, ಅಂದರೆ ಕಣ್ಮಣಿಗೆ ನೋಡಿರೋ ಹುಡುಗ ಸರಿ ಇರಲ್ಲ, ಅದನ್ನು ತೋರಿಸ್ತಾರೆ. ಸ್ವಲ್ಪ ಬೇರೆ ಹುಡುಗಿ ಜೊತೆ ಎಲ್ಲ ಮಿಸ್ಬಿಹೇವ್ ಮಾಡೋದು ಅದೆಲ್ಲ ಮಾಡ್ತಾರೆ, ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೆಲ್ಲ ತೋರಿಸ್ತದೆ. ನೆಕ್ಸ್ಟ್ ಈ ಕಡೆ ಇದ್ದು ಭದ್ರ ಇದ್ದು ಅವ್ರ ತಂಗಿನ ಕನ್ವಿನ್ಸ್ ಮಾಡೋಕ್ಕೆ ಬಂದಿರ್ತಾನೆ. ಏನಿದೆ ಅಭಿಪ್ರಾಯ ತಿಳ್ಕೊಳಕ್ಕೆ ಬಂದಿರ್ತಾನೆ. ಆದ್ರೂ ಏನಾದರೂ ಹೇಳ್ತಾಳೇನೋ ಅಂತ ಪ್ರಯತ್ನ ಪಡ್ತಾನೆ ಮಾತಾಡಿ, ಆದರೂ ಏನು ಹೇಳಲ್ಲ. ನೋಡು ಗುಬ್ಬಿ ಮರಿ ಅಂತೆಲ್ಲ ಏನೋ ಗಿಫ್ಟ್ ತಂದಿರ್ತಾನೆ ಅವ್ರ ತಂಗಿಗೆ, ಒಂದು ವಾಚ್. ಅದು ನೋಡು ಅವಳಿಗೇನು ಗೊತ್ತು,
ಶಾನೆ ಓದ್ಕೊಂಡ್ಬಿಟ್ಟಿನಿ, ತನಗೆ ಎಲ್ಲ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲೇ ಅಲ್ಲಿ ಶಾನೆ ಬಿಲ್ಡಪ್ ತೊಗೊತಾ ಇದ್ದಾಳೆ. ನೋಡು ಕಣ್ಮಣಿಗೆ ಮದುವೆ ಇಷ್ಟ ಆಯಿತೋ ಇಲ್ಲ ಕೇಳಿ ಅಂತೆಲ್ಲ ಹೇಳ್ತಾಳೆ. ಅಂತೆಲ್ಲ ಅಂದರೆ ಭದ್ರ ಎಲ್ಲ ಬೈದು ಹೇಳ್ತಿರ್ತಾನೆ. ಇದ್ದಾಗ ಓಹೋ ನಾನು ಹೇಳಿರೋದ ಅದಕ್ಕೆ ಎಲ್ಲ ಹೇಳಿದಂಗೆ ಇದಲ್ಲ, ಅದಕ್ಕೆ ನನಗೆ ಹೆಲ್ಪ್ ಮಾಡ್ತಾಳ ಅಂತ ನಾವು ವಾಚ್ ಕೊಟ್ಟಿರ್ತಾರೆ. ಇದು ನಿಮ್ಗೆ ಇಷ್ಟ ಆಯ್ತು ಅಂತೆಲ್ಲ ಹೇಳ್ದೆ. ಆದರೆ ಸುಮ್ಮನೆ ಇಷ್ಟ ಇರಲ್ಲಲ್ಲ, ಸುಮ್ಮನೆ ಸ್ಮೈಲ್ ಮಾಡಿ ಸುಮ್ಮನಾಗ್ಬಿಡ್ತಲ್ಲ. ಅದು ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ದಾನೆ ಅವರನ್ನು. ಆದರೂ ಅವಳು ಹೇಳೋ ಅವಕಾಶ ಇದ್ರೂ ಹೇಳೋಕ್ಕೆ ಅವಕಾಶನೇ ಕೊಡಲ್ಲ ಅವರನ್ನು. ಹೇಳೋಕ್ಕೆ ಬಂದ್ರೂ ತಾನೇ ಎಲ್ಲ ಮಾತಾಡಿ ನಾನು ಗದರಿಸ್ಬಿಟ್ಟೆ. ಈ ಥರ ಎಲ್ಲ ಮಾತಾಡ್ತಾಳೆ ನನ್ನ ತಂಗಿ ಬಗ್ಗೆ, ಹಿಂಗೆಲ್ಲ ಮಾತಾಡೋಕ್ಕೆ ಏನು ಧೈರ್ಯ ಅವಳಿಗೆ, ಅವಳಿಗೇನು ಹಕ್ಕಿದೆ ಅಂತೆಲ್ಲ ಹೇಳಿ ಅವ್ರ ತಂಗಿ ಮುಂದೆ ಎಲ್ಲ ಹೇಳ್ತಾ ಇರ್ತಾನೆ. ಅವ್ರ ತಂಗಿ ಪಾಪ ಸುಮ್ಮನೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ, ತಾನೇ ಎಲ್ಲ ಮಾತಾಡ್ಬಿಡ್ತಾನೆ. ಈ ಕಡೆ ಅವ್ರ ತಂಗಿನ ಕಡೆ ಮಾತಾಡಿ ಹೊರಗಡೆ ಬಂತು. ರಾಖಿ ಅಂತ ಇರ್ತಾನೆ ಅವನಿಗೆ, ಅಲ್ಲ ಕಣ್ಲ ನಮ್ಮ ಕಣ್ಮಣಿಗೆ ಏನಾದರೂ ಬೇರೆ ಯಾರಾದರೂ ಹುಡುಗ ಪರಿಚಯ ಇದ್ರಾ ಅಂತ ಕೇಳಿದೆ. ಇಲ್ಲ ಗೌಡ್ರೆ ಅಂತಾನೆ. ಅಥವಾ ಯಾರ ಜೊತೆ ಆದರೂ ಫೋನಲ್ಲಿ ಮಾತಾಡ್ತಾಳಂತೆ. ಇಲ್ಲ ಗೌಡ್ರೆ ನೀನು ಅಬ್ಸರ್ವ್ ಮಾಡಿ ಅದನ್ನೆಲ್ಲ. ಇಲ್ಲ ಗೌಡ್ರೆ ನಾನು ಯಾವುದು ನೋಡಿಲ್ಲ, ಯಾರ ಜೊತೆ ಆದರೂ ಮಾತಾಡೋದು ಅಥವಾ ದೇವಸ್ಥಾನ ಕಡೆ ಯಾರನ್ನು ಹುಡುಗರು ಬಂದು ಮಾತಾಡ್ಸೋದು. ಇಲ್ಲ ಗೌಡ್ರೆ ಆ ಥರ ಎಲ್ಲ ಏನೂ ನೋಡಿಲ್ಲ ನಾನು ಅಂತೆಲ್ಲ ಹೇಳ್ತಾನೆ. ಸರಿ ಮತ್ತು ನಾನು ಹಿಂಗೆ ಕೇಳಿದ್ನಂತ ನೀನು ಯಾರ ಮುಂದೆ ಹೇಳಕ್ಕೆ ಹೋಗಬೇಡ, ಏನೋ ಫ್ರೆಂಡ್ ಅಂತ ಕೇಳಿದೆ ನಾನು ಅಷ್ಟೇ ಅಂತಾನೆ. ಇಲ್ಲ ಗೌಡ್ರೆ ಅಂತೆಲ್ಲ ಹೇಳಿ ರಾಖಿ ಮುಖ ಆ ಕಡೆ ತಿರ್ಸ್ಕೊಂಡ್ಬಿಡ್ತಾನೆ. ಇಲ್ಲ ಕಣ್ಮಣಿಗೆ ಮದುವೆ ಗೊತ್ತಾಗಿರೋ ವಿಷಯ ನಿನಗೆ ಗೊತ್ತಲ್ಲ, ಅದ್ರ ಸಲುವಾಗಿ ಕೇಳಿದೆ ನಾನು ಅಂತೆಲ್ಲ ಹೇಳ್ತಾನೆ. ಇದು ಇವತ್ತಿನ ಎಪಿಸೋಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.